ಊರಿಗೆಲ್ಲ ನ್ಯಾಯ ಹೇಳೋ ಯಜಮಾನನಾಗಿದ್ದ. ಆದರೆ ತನ್ನ ಹೆಂಡತಿಯನ್ನು ನೋಡ್ಕೊಳ್ಳೋದಿಕ್ಕೆ ಅವನಿಂದ ಆಗಿರಲಿಲ್ಲ. ಪರಿಣಾಮ ಈಗ ಹೆಣ ಆಗಿದ್ದಾನೆ. ಕೂಲಿ ಮಾಡಿ ಬಂದು ರಾತ್ರಿ ಊಟ ಮಾಡಿದವನು ಹೆಂಡತಿ ಹಾಕಿದ್ದ ಸ್ಕೆಚ್ಗೆ ಬಲಿಯಾಗಿದ್ದಾನೆ. ಗಂಡನನ್ನು ಕೊಂದವಳು ಇದು ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಕತೆ ಕಟ್ತಾಳೆ, ದೊಡ್ಡ ಹೈಡ್ರಾಮಾ ಮಾಡ್ತಾಳೆ. ಆದರೆ ಈಗ ಆ ಹೆಂಡತಿಯ ಅಸಲಿ ಬಂಡವಾಳ ಬಯಲಿಗೆ ಬಂದಿದೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಆಗ್ತಾ ಇದ್ದಾನೆ ಅಂತೇಳಿ ತಾಳಿ ಕಟ್ಟಿದ್ದ ಗಂಡನನ್ನೇ ಹೆಂಡತಿಯಾದವಳು ಕೊಲೆ ಮಾಡಿರೋ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಉಳ್ಳಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. ಗಂಡ ವೀರಣ್ಣನನ್ನು ಕೊಲೆ ಮಾಡಿ ಆ ಬಳಿಕ ಆತ್ಮಹತ್ಯೆ ಅಂತ ಕತೆ ಕಟ್ಟಿದ್ದ ಹೆಂಡತಿ ಶಿವಮ್ಮಳ ಅಸಲಿ ಮುಖ ಈಗ ಬಯಲಿಗೆ ಬಂದಿದೆ. ಪೊಲೀಸರು ಶಿವಮ್ಮಳ ಹೆಡೆಮುರಿ ಕಟ್ಟಿದ್ದಾರೆ. ಗಂಡ ನಿದ್ದೆ ಮಾಡ್ತಾ ಇದ್ದಂಗೆನೆ ಹೊಡೆಯಬಾರ್ದ ಜಾಗಕ್ಕೆ ಹೊಡೆದು ಅಂದರೆ ಅವನ ಮರ್ಮಾಂಗಕ್ಕೆ ಹೊಡೆದು ಕೊಂದು ಹಾಕಿದ್ದಾಳೆ. ಆ ಬಳಿಕ ಸೀರೆಯಿಂದ ನೇಣಿಗೆ ಹಾಕಿ ಆತ್ಮಹತ್ಯೆ ಅಂತ ಹೈಡ್ರಾಮಾ ಮಾಡಿದ್ದಾಳೆ. ಆದರೆ ಪೊಲೀಸರ ತನಿಖೆಯಲ್ಲಿ ಶಿವಮ್ಮಳ ನವರಂಗಿ ಆಟ ಬಯಲಾಗಿದೆ. 13 ವರ್ಷಗಳ ಹಿಂದೆ ಶಿವಮ್ಮ ಮತ್ತು ವೀರಣ್ಣ ಇಬ್ಬರು ಮದುವೆ ಆಗಿರ್ತಾರೆ. ಇಬ್ಬರು ಗಂಡು ಮಕ್ಕಳು ಕೂಡ ಇರ್ತಾರೆ ಇವರಿಗೆ. ಆದರೆ ಇತ್ತೀಚಿನ ಕಳೆದ 4 ವರ್ಷಗಳಿಂದ ಈ ಶಿವಮ್ಮಗೆ HD ಕೋಟೆಯ ಬಲರಾಮ ಅನ್ನುವ ಆತನ ಪರಿಚಯ ಆಗಿರುತ್ತೆ. ಈ ಪರಿಚಯ ಮುಂದೆ ಅಕ್ರಮ ಸಂಬಂಧಕ್ಕೆ ತಿರುಗುತ್ತೆ. ಈ ವಿಚಾರ ಗಂಡ ವೀರಣ್ಣನಿಗೆ ಗೊತ್ತಾದ ಮೇಲೆ ಹೆಂಡತಿಯನ್ನು ವಿರೋಧ ಮಾಡಿರ್ತಾನೆ. ಅಲ್ಲದೆ ಈ ವಿಚಾರದಲ್ಲಿ ಜಗಳ ಎಲ್ಲ ಆಗಿ ನ್ಯಾಯ ಪಂಚಾಯಿತಿ ಕೂಡ ಆಗಿರುತ್ತೆ. ಅವನ ಸಂಪರ್ಕ ಬಿಟ್ಟು ಬಿಡುವಂತ ಸಾಕಷ್ಟು ಬಾರಿ ಬುದ್ಧಿವಾದ ಹೇಳಲಾಗಿರುತ್ತೆ. ಆದ್ರೂ ಶಿವಮ್ಮ ಹಾಗೂ ಬಲರಾಮ ನಡುವಿನ ಸಂಬಂಧ ಮುಂದುವರ್ಕೊಂಡು ಬಂದಿರುತ್ತೆ. ಹೀಗೆ ನವೆಂಬರ್ 9ನೇ ತಾರೀಕು ಬಲರಾಮ ಏನು ಮಾಡ್ತಾನೆ, ಶಿವಮ್ಮನಿಗೆ ಫೋನ್ ಮಾಡಿರ್ತಾನೆ. ಈ ವಿಚಾರದಲ್ಲಿ ವೀರಣ್ಣ ಹೆಂಡತಿ ಜೊತೆಗೆ ಜಗಳ ಮಾಡಿರ್ತಾನೆ. ಆಮೇಲೆ ವೀರಣ್ಣ ಊಟ ಮಾಡಿಕೊಂಡು ಮಲಗಿರ್ತಾನೆ. ಈ ಸಂದರ್ಭದಲ್ಲಿ ಒಂದು ಬಡಿಗೆ ತಗೊಂಡು ಗಂಡನ ಮರ್ಮಾಂಗಕ್ಕೆ ಶಿವಮ್ಮ ಹೊಡೆದು ಕೊಂದು ಹಾಕ್ತಾಳೆ. ಆಮೇಲೆ ಅದೇನು ನಾಟಕ ಮಾಡ್ತಾಳಂತಂದರೆ, ಹೊರಗಡೆ ಬಂದು ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಬಾಯಿ ಬಡ್ಕೊಂಡು ಅಯ್ಯೋ ನನ್ನ ಗಂಡ ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಂತ ಕತೆ ಕಟ್ತಾಳೆ. ಆಗ ಸ್ಥಳಕ್ಕೆ ಉಳ್ಳಳ್ಳಿ ಪೊಲೀಸರು ಬಂದು ನೋಡ್ತಾರೆ. ಕುತ್ತಿಗೆಯಲ್ಲಿ ಸೀರೆ ಇರೋದನ್ನು ಗಮನಿಸ್ತಾರೆ. ಹೀಗಾಗಿ ಇದು ಆತ್ಮಹತ್ಯೆ ಆಗಿರ್ಬೋದು ಅಂತ ಅಂದ್ಕೊಳ್ತಾರೆ. ಆದ್ರೂ ಪೊಲೀಸರಿಗೆ ಮೊದಲಿನ ಘಟನಾವಳಿಗಳನ್ನು ಅಂದರೆ ಬಲರಾಮ ಮತ್ತು ಶಿವಮ್ಮಳ ನಡುವಿನ ಸಂಬಂಧದ ಘಟನೆಗಳನ್ನು ತಿಳಿದು ಒಂದು ಅನುಮಾನ ಇದ್ದೇ ಇರುತ್ತೆ. ಅದರಂತೆ ಶಿವಮ್ಮಳನ್ನು ಎನ್ಕ್ವೈರಿ ಮಾಡ್ತಾರೆ. ಆಗ ಬಲರಾಮ ಜೊತೆಗಿನ ಸಂಬಂಧಕ್ಕೋಸ್ಕರ ಗಂಡನನ್ನು ಕೊಲೆ ಮಾಡಿರೋದಾಗಿ ಶಿವಮ್ಮ ಒಪ್ಕೊಳ್ತಾಳೆ. ಸದ್ಯ ಉಳ್ಳಳ್ಳಿ ಪೊಲೀಸರು ಶಿವಮ್ಮಳನ್ನು ಬಂಧಿಸಿ ಹೆಚ್ಚಿನ ಮಾಹಿತಿಯನ್ನು ಕೊಲೆ ಆಗ್ತಾ ಇದ್ದಾರೆ. ಶಿವಮ್ಮ ಒಬ್ಬಳೇ ಈ ಕೊಲೆ ಮಾಡಿದಾಳ ಅಥವಾ ಈಕೆಗೆ ಬೇರೆ ಯಾರಾದರೂ ಹೆಲ್ಪ್ ಮಾಡಿದಾರ ಅನ್ನೋ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.